ಹಲೋ ಎವ್ರಿಬಡಿ. ನೋಡಿ, ಟ್ರಿಪ್ ಹೋಗುವಾಗ ಮನಸ್ಥಿತಿಗಳು ಹೆಂಗಿರ್ಬೇಕಂದ್ರೆ ಹಿಂಗಿರಬೇಕು. ಲೈಕ್ ಅವಾಗ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡ್ರೆ ನಾವು ಆಪ್ಟಿಮಿಸ್ಟಿಕ್ ಆಗಿ ಇದ್ಕೊಂಡು ಅವಕಾಶಗಳನ್ನ ಹೊಡ್ಕೊಂಡು ನಾವು ಹೋಗಬೇಕಾಗತ್ತೆ. ಇವಾಗ ಹೆಂಗಾಯ್ತಂದರೆ ನಮ್ಮ ಕತೆ ಎಲ್ಲಾದರೂ ಹೋಗ್ಬೇಕು ಅನಿಸ್ತು, ಮನಸ್ಸಾಯಿತು ಎಲ್ಲಾದರೂ ಹೋಗ್ಬೇಕಂತ. ಸೊ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಜಾಸ್ತಿ ಹೆಚ್ಚಿಗೆ ಸಮಯ ವ್ಯರ್ಥ ಮಾಡ್ದಿರಾ ಹಾಗೆ ರೂಮಲ್ಲಿ ಯಾವುದೋ ಕೈಗೆ ಸಿಕ್ಕಿದ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. 2 ಗಂಟೆಗೆ ಯೋಚನೆ ಬಂದಿದ್ದು. ಈಗ ಎಷ್ಟು ಸುಮಾರು 3:30 ಆಗಿದೆ ಟೈಮು. ಆ್ಯಂಡ್ 3:30ಗೆ ನಾವು ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀವಿ ಟ್ರೈನಿಗೆ ಕಾಯ್ತಾ. ನೋಡಿ, ಇವರೇ ನಮ್ಮ ಟ್ರಾವೆಲ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಟ್ರಿಪ್ ಸಕ್ಸಸ್ಫುಲ್ ಆಗುತ್ತೆ. ಬಟ್ ಹೆಂಗೆ ನಡೆಯುತ್ತೆ ಟ್ರಿಪ್ಪು, ಪ್ರಾಪರ್ ಪ್ಲಾನಿಂಗ್ ಇಲ್ಲ, ಎಲ್ಲಿ ಉಳ್ಕೋತೀವಿ, ಏನು ತಿಂದೀವಿ, ಏನು ಗೊತ್ತಿಲ್ಲ ನಿಜ ನಮಗೆ. ಬಟ್ ಏನೋ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ ಅಷ್ಟೇ. ನೋಡೋಣ, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಈ ಥರ ಇನ್ಸ್ಟೆಂಟ್ ಟ್ರಿಪ್ ಆಗ್ತಾ ಇರೋದು ತುಂಬ ರೇರ್. ತುಂಬ ದಿನ ಆಗಿತ್ತು ನನಗೆ ಈ ಥರ ಇನ್ಸ್ಟೆಂಟ್ ಅವಕಾಶ ಸಿಕ್ತು ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನು. ಸೊ ಹಾಗೂ ಹಿಂಗೂ ಸ್ವಲ್ಪ ಕಷ್ಟಪಟ್ಟು ಒಂದು ಸೀಟ್ ಪಡ್ಕೊಂಡೆ ನಾನು. ಮೇಲೆ ಬಂಕರ್ ಸೀಟ್. ನೋಡಿ, ಕ್ರೌಡ್ ನೋಡ್ಬೋದು ಹೆಂಗಿದೆ ಅಂತ. ಇಷ್ಟೊತ್ತು ಇದೇ ಕ್ರೌಡಲ್ಲೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದು ಕೊನೆಗೊಂದು ಸೀಟ್ ಹಿಡಿತಿದ್ದೀನಿ. ಸೊ ಇನ್ನಿದೆ ಪರ್ಮನೆಂಟ್ ಸೀಟ್. ನಾನು ಇನ್ನು ಪಕ್ಕದಲ್ಲಿ ಕದಲಿದ್ರೆ ಮತ್ತೆ ಯಾರಾದರೂ ಬಂದು ಹಿಡ್ಕೊತಾರೆ ಸೀಟ್ನ. ಸೊ 5:45 ಟೈಮ್ ಈಗ. ಸೊ ನಾನು ಅಲ್ಲಿ ರಾತ್ರಿ ಸೇಲಂ ರೀಚ್ ಆಗೋಷ್ಟೊತ್ತಿಗೆ ಒಂದು 9:30 ಆಗಿರುತ್ತೆ. ಟ್ರೈನ್ ಸ್ಕೆಡ್ಯೂಲ್ ಟೈಮ್ಸ್ ಇರೋದು 9:30. ಸೊ ಬಫರ್ ಟೈಮ್ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡು ನಾವು ಒಂದು 10 o'clock ಇರ್ತೀವಲ್ಲಿ. ಸೊ ಆಮೇಲೆ ಸೀಟ್ ಸಿಕ್ಕಿದ್ಮೇಲೆ ಅದೇ ಸೀಟಲ್ಲೇ ಕೂತ್ಕೊಂಡು ಅತಿತ್ತ ಸ್ವಲ್ಪ ನೋಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದಾಗ ಒಬ್ಬ ಸಮೋಸ ಸೆಲ್ಲರ್ ಬಂದರು. ಸಮೋಸ ಸೆಲ್ಲರಿಂದ ಒಂದು ಸಮೋಸ ತೊಗೊಂಡೆ. ಈವ್ನಿಂಗ್ ಸ್ನ್ಯಾಕ್ ತಿನ್ಬೇಕು ಅನ್ಸಿಕಾದ್ರೆ ಮಧ್ಯಾಹ್ನ ಊಟ ಮಾಡಿದ್ದು. ಸೊ ಅದು ಸ್ವಲ್ಪ ಟೈಮ್ ಪಾಸ್ ಆಯಿತು. ನನ್ನ ಫ್ರೆಂಡ್ ನೋಡಿದ್ರೆ ಇಲ್ಲಿ ಫೋನ್ ಎಡ್ತಾ ಕೂತಿದ್ದಾನೆ, ಆ ಫೋನಲ್ಲಿ ಏನೂ ಬರ್ತಾ ಇದ್ದಾನೆ. ಸೊ ನಮ್ಮ ಜರ್ನಿ ಅಪ್ಡೇಟ್ ನೋಡಿ. ಈಗ ನಮ್ಮ ಟ್ರೈನು ತಿರುಪತಿ ಸ್ಟೇಷನ್ಗೆ ಬಂದು ನಿಂತಿದೆ. ಸೊ ಇಲ್ಲಿ ಸ್ವಲ್ಪ ಹಂಗೆ ಉಸಿರಾಡೋ ಅಷ್ಟು ಜಾಗ ಸಿಕ್ಕಿದೆ ನಮಗೆ, ಥ್ಯಾಂಕ್ ಗಾಡ್. ನನಗೇನೋ ಸೀಟ್ ಕೂಡ ಸಿಕ್ತು. ಇವಾಗ ನಿಂತ್ಕೊಳ್ಳೋಷ್ಟು ಕೂಡ ಜಾಗ ಇದೆ. ಸೊ ತಿರುಪತಿ ಸ್ಟೇಷನ್ ಇದೆ. ನೆಕ್ಸ್ಟ್ ನಮ್ಮದು 2 hour ಜರ್ನಿ ಇರೋದು. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮದು ಸೇಲಂ ಇದೆ. ಸೊ ಸೇಲಮಲ್ಲಿ ಇಳ್ಕೊಳ್ಳೋಷ್ಟು ನಮಗೆ 9:30 ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬೈಕ್ ರೆಂಟಲ್ಲಿ ಮಾಡಬೇಕಂತ ಪ್ಲಾನ್ ಇದೆ ನಾನು. ನೋಡೋಣ ಏನಾಗುತ್ತಂತ. ರಾತ್ರಿ 9:00 ಕರೆಕ್ಟಾಗಿ ಬಂದು ಸೇಲಮಲ್ಲಿ ರೈಲ್ ಇಳಿದ್ವಿ. ಈಗ ನಾವು ಸೇಲಮಲ್ಲಿ ಬಂದು ಇಳ್ದಾಯಿತು. ನಮ್ಮ ಟ್ರೈನ್ 10 ನಿಮಿಷ ಮುಂಚೆನೇ ಬಂತು ಸೇಲಂ ಜಂಕ್ಷನ್ಗೆ. ಈಗ ನೆಕ್ಸ್ಟ್ ನಮ್ಮದು ಹೊಟ್ಟೆ ಹಸಿತಾ ಇದೆ. ಬಟ್ ಹೊಟ್ಟೆ ಹಸಿಯೋದು ಕಡೆ ಗಮನ ಕೊಟ್ಟರೆ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಎಲ್ಲ ಕೆಡುತ್ತೆ. ಸೊ ಫಸ್ಟ್ ನಾವೇನು ಮಾಡ್ತಾಯಿದ್ದೀವಿ, ಬೈಕ್ನ ರೆಂಟ್ ತಗೊಳಕ್ಕೆ ಹೋಗ್ತಾಯಿದ್ವಿ. ಸೊ ಬೈಕ್ ರೆಂಟ್ ಮಾಡಾದಮೇಲೆ ಬೈಕ್ ರೆಂಟ್ ಮಾಡಾದಮೇಲೆ ಊಟ ಅದ್ರ ಬಗ್ಗೆ ಏನಾದರೂ ನೋಡೋದಾಗುತ್ತೆ. ಯಾಕಂದರೆ ಬೈಕ್ ರೆಂಟ್ ಮಾಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಇದಕ್ಕೆ ಹೋಗ್ಬೋದು, ಅಪ್ ಹಿಲ್. ಸೊ ರೈಲ್ವೆ ಸ್ಟೇಷನಿಂದ ಇಳ್ಕೊಬಂದು ನಾವಿಬ್ಬರು ಈಗ ಬಸ್ಸಲ್ಲಿ ಕೂತಿದ್ದೀವಿ. ಸೊ ಇದು ನೋಡಿ, ಸೇಲಂ ಲೋಕಲ್ ಬಸ್ಸು ಫುಲ್ ವೈಟ್ ಲೈಟ್ ಹಾಕ್ಬಿಟ್ಟಿದ್ದಾರೆ, ಫಳ ಅಂತ ಹೊಡಿತಾ ಇದೆ. ಇವಾಗ ನಾವು ಬಸ್ ಸ್ಟಾಪ್ ಸೇಲಂ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಇವಾಗ ಸದ್ಯಕ್ಕೆ ಏರ್ಕಾಡ್ಗೆ ಬಸ್ ಇರಲ್ಲ ಅನಿಸುತ್ತೆ. ಸೊ ಬೆಳಗ್ಗೆ ಬಸ್ಸಲ್ಲಿ ಹೋಗ್ತೀವಿ. ಬಟ್ ಇನ್ನೊಂದೇನೆಂದರೆ ನಾವು ಬೈಕ್ ರೆಂಟಲ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಅಂತ ಬಂದ್ವಿ. ಬಟ್ ನಮ್ಮ ಸರ್ಪ್ರೈಸ್ಗೆ ಅವರು ಏನೋ ಪೊಲೀಸವ್ರು ಬಿಡ್ತಾಯಿಲ್ಲ ಅಂತ ಬೈಕ್ನ ಕೊಡೋದು ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಮ ಪ್ಲಾನ್ಸ್ ಎಲ್ಲ ಮತ್ತೆ ಚೇಂಜ್ ಮಾಡಬೇಕಾಯ್ತು. ಸೊ ಈಗ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ಫಸ್ಟ್ ಏನಾದರೂ ಹೊಟ್ಟೆಗೆ ಹಿಟ್ಟು ಹಾಕೋಬೇಕು. ಆಮೇಲೆ ಬಸ್ ಇದ್ದರೆ ಬಸ್ಸಲ್ಲಿ ಹೋಗ್ಬಿಡ್ತೀವಿ ಇವಾಗಲೇ. ಬಟ್ ಇಲ್ಲಾಂದರೆ ಬೆಳಗ್ಗೆ 4:30 ಬಸ್ ಇದೆ ಅಂತ ಹೇಳಿದ್ರು. ಸೊ ಆ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಸೇಲಂ ಹೊಸ ಬಸ್ ಸ್ಟಾಪ್ ಬಂದಿದ್ದ ತಕ್ಷಣವೇ ನಮ್ಗೆ ಹೊಟ್ಟೆ ಹಸಿತಾ ಇದ್ದ ಕಾರಣ ಅಲ್ಲೇ ಕೂತ್ಕೊಂಡು ಡಿನ್ನರ್ ಮಾಡ್ಕೊಂಡ್ವಿ. ಡಿನ್ನರ್ ಮಾಡಾದ್ಮೇಲೆ ಸೊ ಕೊನೆಗೂ ಗಾಯಸ್ ಕೂತ್ಕೊಂಡು 10 ಗಂಟೆಗೆ ಬಂದ್ವಾ? 10 ಗಂಟೆಗೆ ಬಂದ್ವಿ. ಇಲ್ಲಿ 11 ಗಂಟೆಗೆಲ್ಲನೂ ಊಟ ಮುಗಿಸ್ಕೊಂಡ್ಬಂದು ಬಸ್ ಸ್ಟಾಪಲ್ಲಿ ಕೂತು ನಿದ್ದೆ ಬಂದಿಲ್ಲ ನನಗೆ. ಆ ಕಡೆ ಇವನೇನೋ 1-2 ಅವರ್ ಹಂಗೆ ನಿದ್ದೆ ಮಾಡ್ದೆ. ನಾನು ಒಂದು 20 ನಿಮಿಷ ನಿದ್ದೆ ಮಾಡಿದ್ದೀನಿ ಅಷ್ಟೇ, ನಿದ್ದೆನೇ ಬಂದಿಲ್ಲ. ಸೊ ಈಗ ನೆಕ್ಸ್ಟ್ 4 ಗಂಟೆಗೆ ಬಸ್ ಇದೆ. ಬಟ್ ಇವಾಗ ಎಷ್ಟು ಸಮಯ? 3 ಗಂಟೆ ಸಮಯ ಈಗ. ಸೊ ಅವನು ನಿದ್ದೆಯಿಂದ ಎದ್ದು ಬರ್ತಾ ಇದ್ದೀವಿ. ಏನಾದರೂ ಸ್ವಲ್ಪ ಮತ್ತೆ ಬೆಳಗ್ಗೆ ಕಾಫಿ ಹಣ್ಣಿಗೆ ಸುಮ್ಮನೆ ಹಾಗೆ ಓಡಾಡ್ಕೊಂಬಂದ್ರೆ ಸ್ವಲ್ಪ ಟೈಮ್ ಕೂಡ ಪಾಸ್ ಆಗುತ್ತೆ ಅಂತ ಬರ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಬಸ್ ಬಂದಮೇಲೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಕಾಫಿ ಕುಡ್ದಾಯ್ತು ನಮಗೆ. ಇವಾಗ ಕಾಫಿ ಕುಡ್ದಾದ್ಮೇಲೆ ಸುಮ್ಮನೆ ಹಾಗೆ ಅಲ್ಲಾಡ್ತಿದ್ದೀವಿ.
ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾ ಅಲ್ಲಿಂದ ಅಲ್ಲಿಗೆ ಅಲ್ದಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದು ನೋಡ್ತಾ ಇದ್ವಿ. ಯಾಕಂದರೆ ನಿದ್ದೆ ಕೂಡ ಬರ್ತಿರಲಿಲ್ಲ. ಹಾಗಿರುವಾಗಲೇ ಕರೆಕ್ಟಾಗಿ 4 ಗಂಟೆಗೆ ನಮ್ಮ ಬಸ್ ಬಂತು. ಸೊ ಬಸ್ ಹತ್ತಿ ಬಸ್ಸಲ್ಲಿ ಕೂತಾದ್ಮೇಲೆ ನಮ್ಮ ಬೆಟ್ಟದ ಮೇಲೆ ಪ್ರಯಾಣ ಶುರುವಾಗಿದೆ ಅಂತ ಅಷ್ಟೋ ಸ್ವಲ್ಪ ಸಮಾಧಾನ ಆಯಿತು. ಹಂಗೆ ಬಸ್ಸಲ್ಲಿ ಕೂತ್ಕೊಂಡೇ ನಾವು ಬೆಟ್ಟ ಹತ್ತುವಾಗಲೇ ನಮ್ಗೆ ಕಾಣಿಸುತ್ತೆ ಈ ಸನ್ನಿವೇಶ. ಪೂರ್ಣಚಂದ್ರ ಮರಗಳಲ್ಲಿ ಕಣ್ಣ ಮುಚ್ಚಿ ಆಡ್ತಾ ಇದ್ದಿದ್ದು ಒಂಥರ ಕನಸಲ್ಲಿ ಕಂಡಂಗಿತ್ತು. ಹಂಗೂ ಹಿಂಗೂ ಮೇಲೆ ಏರ್ಕಾಡ್ ಬೆಟ್ಟದ ಮೇಲೆ ಬಂದಿದ್ದೀವಿ. ಸೊ ಮೇಲೆ ಬಂದಮೇಲೆ ಈ ಕಾರ್ ಅವ್ರ ಜೊತೆ ಮಾತಾಡಿ ಹಂಗೂ ಹಿಂಗೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಸ್ವಲ್ಪ ಕಡಿಮೆಗೆ ಇಳಿಸಿದ್ದೀವಿ ಪ್ರೈಸ್ನ. ಸೊ ಈಗ ಫಸ್ಟ್ ಸನ್ರೈಸ್ ಪಾಯಿಂಟ್ ಕಡೆ ಹೊರಡ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಮತ್ತೆ ಫೋಟೋ ಶೇರ್ ಮಾಡ್ತೀನಿ ಒಟ್ಟಿಗೆ. ಸೊ ಒಂದು 10 ಮಿನಿಟ್ಸ್ ಡ್ರೈವ್ ಆದಮೇಲೆ ಕೊನೆಗೂ ಮಂಚಕೋಟೆ ವ್ಯೂ ಪಾಯಿಂಟ್ ಹೋಗಿದ್ದೀವಿ. ಸೊ ಇಲ್ಲಿ ಸನ್ರೈಸ್ ನೋಡ್ತಾ ಇದ್ದೀವಿ. ಈಗ ಸನ್ರೈಸ್ ಆಗುತ್ತೆ. ಮಂಚಕೋಟೆ ವ್ಯೂ ಪಾಯಿಂಟಲ್ಲ ಅಂತೂ ಈ ಮೋಡಗಳು ಸೂರ್ಯ ಬಿಟ್ಟು ಬರೋದೇ ಇಲ್ಲ ಅಂತ ಕಾದು ಕೊನೆಗೆ ಈ ಶಾಟ್ ಬಂತು ನಮಗೆ. ಅದಾದಮೇಲೆ ನಮ್ಮ ಪಯಣ ಬೆಳೆಸಿದ್ವಿ ಪಗೋಡ ಪಾಯಿಂಟ್ಗೆ. ಈ ಹಿಲ್ ಸ್ಟೇಷನ್ಸಲ್ಲಿ ಈ ಥರ ರೋಡ್ ಅಲ್ಲಿ ಓಡಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಮಜಾ ಇರುತ್ತೆ. ಗಾಡಿ ರೆಂಟ್ ಮಾಡೋಕ್ಕಾಗಿಲ್ಲ, ಆದ ಕಾರಣ ನಾವು ಕಾರ್ನ ರೆಂಟ್ ಮಾಡಬೇಕಾಯ್ತು. ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು, ಬಟ್ ಹೋಗಿರೋದಕ್ಕೂ ವೇಸ್ಟ್ ಆಗಬಾರ್ದಂತ ಹಂಗೋ ಹಿಂಗೋ ಸ್ವಲ್ಪ ಮಾತಾಡಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಡಿಮೆ ಮಾಡಿಸಿದ್ವಿ ಪ್ರೈಸು. ಅದಾದಮೇಲೆ ಬಂದು ಪಗೋಡ ಪಾಯಿಂಟ್ ಹತ್ರ ಸೇರಿದ್ವಿ. ಚೆನ್ನಾಗಿದೆ ವ್ಯೂ ಪಾಯಿಂಟ್ಸ್, ಹಲವಾರಷ್ಟು ವ್ಯೂ ಪಾಯಿಂಟ್ ಸಿಗುತ್ತೆ ಅಲ್ಲಿ ಇಲ್ಲಿ. ನೆಕ್ಸ್ಟ್ ನಾವು ಹೋಗಿದ್ದು ಲೇಡೀಸ್ ಸೀಟ್ ಹತ್ರ. ಅದಾದಮೇಲೆ ನಾವು ನೆಕ್ಸ್ಟ್ ರೋಸ್ ಗಾರ್ಡನ್ ಬಂದ್ವಿ. ಈ ರೋಸ್ ಗಾರ್ಡನ್ಗೆ ಎಂಟ್ರಿ ಟಿಕೆಟ್ ಒಂದು 50 ರೂಪೀಸ್ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಟ್ನಿಕಲ್ ಗಾರ್ಡನ್ ಕೂಡ ನೋಡೋಕ್ಕೆ ಸಿಗುತ್ತೆ ನಿಮಗೆ. ತುಂಬ ವೆರೈಟಿ ಆಫ್ ಪ್ಲಾಂಟ್ಸ್ ಇದೆ, ಬಟ್ ನಾವು ಹೋಗೋ ಟೈಮಲ್ಲಿ ರೋಸ್ ಪ್ಲಾಂಟ್ಸ್ ಎಲ್ಲ ಕಟ್ ಮಾಡಿದ್ರು, ಸೊ ನಮ್ಗೆ ರೋಸಸ್ ನೋಡೋ ಅವಕಾಶ ಸಿಕ್ಕಿಲ್ಲ. ಇದು ಬಾಟ್ನಿಕಲ್ ಗಾರ್ಡನ್ನು ಮತ್ತು ಇದು ಜೆಂಟ್ಸ್ ಸೀಟ್, ಅಲ್ಲೇ ರೋಸ್ ಗಾರ್ಡನ್ ಒಳಗಡೆ ಇರೋದು. ಹಲವಾರಷ್ಟು ವ್ಯೂ ಪಾಯಿಂಟ್ಸ್ ಇದೆ, ನಿಮಗೆ ಓಪನ್ ವ್ಯೂ ಪಾಯಿಂಟ್ಸ್ ಕೂಡ ಇದೆ. ಸೊ ಫೋಟೋಸ್ ತೆಗಿಬೇಕಾದ್ರೆ ಹುಷಾರಾಗಿರಿ. ಇದು ಬಾಟ್ನಿಕಲ್ ಗಾರ್ಡನ್ದು ನನಗೊಂಥರ ಗ್ರೀಕ್ ವೈಬ್ಸ್ ಕೊಡ್ತಾಯಿತ್ತು ಇಲ್ಲಿ. ಇದು ಪನೋರಾಮಿಕ್ ವ್ಯೂ ಇದೆ, ಒಂಥರ ಗ್ರೀಕಲ್ಲಿರೋ ಥರ ಅನಿಸ್ತು ನನಗೆ. ಯಾವುದೋ ಒಂದು ದೇವಸ್ಥಾನ ಪೀಕ್ ಹೋಗಬೇಕಾಗಿತ್ತು, ಆ ದೇವಸ್ಥಾನ ಪೀಕ್ ಹೋಗಿ ನೋಡ್ಕೊಂಬಂದು ಈಗ ನಾವು ನಮ್ಮ ಪಾದಯಾತ್ರೆ ಮಾಡ್ತಿದ್ದೀವಿ ಕಿಲಿಯೂರ್ ಫಾಲ್ಸ್ಗೆ. ಸೊ ಆಟೋನ ಕೇಳಿದ್ವಿ, ಬಟ್ ಆಟೋ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಯಾಕಂದರೆ ಆಲ್ಮೋಸ್ಟ್ ಒಂದು 3.5 to 4 ಕಿಲೋಮೀಟರ್ಗೆ ಅವರು 300 ರೂಪೀಸ್ ಕೇಳ್ತಾ ಇದ್ದಾರೆ. ಸೊ ಯಾಕೋ ನಮಗೆ ಅದು ವರ್ತಿ ಅನಿಸಿಲ್ಲ, ಅದಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸೊ ಆಟೋದಲ್ಲಿ ಬಂದಿದ್ರೆ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಗ್ತಾ ಇರಲಿಲ್ಲ. ಬಿಕಾಸ್ ನಾವು ನಡ್ಕೊ ಬರ್ತಾಯಿದ್ದೀವಿ ಆ್ಯಂಡ್ ಇಷ್ಟು ನೇಚರ್ ಮಧ್ಯೆ ನಡ್ಕೊಂಬರೋದು ಒಂಥರ ಯಾಕೋ ಪೀಸ್ಫುಲ್ ಅನಿಸ್ತಾ ಇದೆ. ಸೊ ನೋಡೋಣ, ಮತ್ತು ಕಿಲಿಯೂರ್ ಹತ್ರ ಹೋಗಿಬಿಟ್ಟು 200 ಸ್ಟೆಪ್ಸ್ ಏನೋ ಇಳಿಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಅಷ್ಟು ದೂರ ನಡೆದ ಮೇಲೆ ಕೊನೆಗೆ ನಾವು ಒಂದು 100-150 ಮೆಟ್ಲು ಇಳಿಬೇಕಾಗುತ್ತೆ ಫಾಲ್ಸ್ಗೆ. ಸೊ ಅಷ್ಟು ಮೆಟ್ಲು ಕೂಡ ತುಂಬ ಬ್ಯಾಡ್ ಮೇಂಟೆನೆನ್ಸ್ ಇದೆ, ಯಾಕಂದರೆ ತುಂಬ ಹೈಟ್ ಇದ್ದಾವೆ ಮೆಟ್ಲು, ಕಷ್ಟ ಆಗ್ತಿಲ್ಲ ಇಳಿಯೋಕ್ಕೆ ಸ್ವಲ್ಪ. ಅಂತೂ ಇಂತೂ ಫಾಲ್ಸ್ ರೀಚ್ ಆದಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ನೀರೇ ಸರಿಯಾಗಿ ಬರ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾವು ದಾರಿಯಲ್ಲಿ ನಡ್ಕೊಂಬರುವಾಗಲೇ ಯಾರನ್ನೊಬ್ಬರನ್ನ ಕೇಳಿದಾಗ ಹೇಳಿದ್ರು ದಟ್ ನೀರು ಅಷ್ಟೊಂದಿಲ್ಲ ಅಂತ. ಆದರೂ ಹೆಂಗೋ ಮುಕ್ಕಾಲು ಭಾಗ ದಾರಿ ಬಂದುಬಿಟ್ಟಿದ್ದೀವಿ ಅಂತ ಸುಮ್ಮನೆ ವಾಪಸ್ ಹೋಗ್ದಿರ ನಮ್ಗೆ ಟೈಮ್ ಕೂಡ ಇದ್ದ ಕಾರಣ ವಾಪಸ್ ನಾವು ಹಾಗೆ ನಡ್ಕೊಳ್ಳೋದು ಶುರು ಮಾಡಿದ್ವಿ. ಇಲ್ಲಿ ಬಂದಮೇಲೆ ಒಂದು ವೇಳೆ ನೀರೇನೋ ಜಾಸ್ತಿ ಇದ್ದರೆ ಚೆನ್ನಾಗಿರೋದು ಇಲ್ಲಿ ಪ್ಲೇಸು. ಸ್ನ್ಯಾಕ್ಸ್ ಕೂಡ ತೊಗೊಂಡೋಗಿದ್ವಿ. ಅಲ್ಲೇ ಕೂತ್ಕೊಂಡು ಅಷ್ಟು ಹೈಟಲ್ಲಿ ನೀರು ವಾಟರ್ ಫಾಲ್ಸ್ ಹತ್ರ ಕೂತ್ಕೊಂಡು ಒಂದು ಪಿಕ್ನಿಕ್ ಥರ ಮಾಡಿದ್ವಿ. ಇಂಥ ಪಿಕ್ನಿಕ್ ನಾನು ಲೈಫಲ್ಲಿ ಯಾವತ್ತೂ ಮಾಡೇ ಇರಲಿಲ್ಲ, ಅದೊಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಫೈನಲಿ ಏರ್ಕಾಡ್ ಎಲ್ಲನೂ ರೌಂಡ್ ಟ್ರಿಪ್ ಮುಗಿಸ್ಕೊಂಡು ಈಗ ಮತ್ತೆ ನಾವು ಸೇಲಂ ಬಸ್ ಸ್ಟಾಪಲ್ಲಿ ಇದ್ದೀವಿ. ನೋಡ್ಬೋದು ನೀವು ಸೇಲಂ ಬಸ್ ಸ್ಟಾಪ್. ಸೊ ಸೇಲಂ ಬಸ್ ಸ್ಟಾಪ್ಗೆ 5 ಗಂಟೆಗೆ ಸುಮಾರಾಗಿ ಬಂದ್ವಿ. ಈಗ ನಮ್ಮ ಟ್ರೈನ್ 7 ಗಂಟೆಗೆ ಇರೋದು. ಸೊ ಊಟ ಎಲ್ಲ ತೊಗೊಂಡಿದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ತಿಂದುಬಿಟ್ಟು ಟ್ರೈನ್ ಹತ್ತಬೇಕು. ಸೊ ಮತ್ತು ಡೌನ್ ಹಿಲ್ ಬರುವಾಗ ಬೆಳಗಿನ ಜಾವ ಲೈಕ್ ಸಾಯಂಕಾಲ ಬಂದ್ವಿ ಡೌನ್ ಹಿಲ್. ಆದರೆ ಬಸ್ ರಶ್ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಸೇಲಂ ಬಸ್ ಸ್ಟಾಪಿಗೆ ಬಂದು ವೀಡಿಯೋ ಮಾಡಿದ್ವಿ. ಒಂದು ಕಾಫಿ ಕುಡ್ಕೊಂಡು ಮತ್ತು ನೆಕ್ಸ್ಟ್ ನಾವು ಊರ ಕಡೆ ಟ್ರೈನ್ ಹತ್ತಬೇಕು. ಸೊ ಸೇಲಂ ನ್ಯೂ ಬಸ್ ಸ್ಟ್ಯಾಂಡಿಂದ ವಾಪಸ್ ನಾವು ಸೇಲಂ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಈಗ ನೆಕ್ಸ್ಟ್ ನಮ್ಮ ಟ್ರೈನ್ ಇರೋದು 7 o'clockಗೆ. ಸೊ 7 o'clock ಟ್ರೈನ್ ಹತ್ತಿ ರಾತ್ರಿ 11 ಗಂಟೆ 8, 9, 10, 10:30 ಸುಮಾರಲ್ಲಿ ಇಳಿತೀವಿ ಅಲ್ಲಿ. ಸೊ ಅಲ್ಲಿಂದ ಅಫ್ಕೋರ್ಸ್ ನಮ್ಮ ರೂಮ್ಗೆ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗ್ಬೋದು. ಸೊ ರೈಲಲ್ಲಿ ವಾಪಸ್ ಬರುವಾಗ ಮಿಂಚು ಬಂತು, ಮಳೆ ಬರೋ ಕಾರಣ. ಸೊ ಈ ಥರ ಒಂದು ಸನ್ನಿವೇಶ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯವಾಯಿತು.
ನಾವು ಏರ್ಕೋಟ್ ಟ್ರಿಪ್ ಮಾಡಿದ್ದು ಫುಲ್ ಅಂಡರ್ ವಿತಿನ್ ಬಜೆಟಲ್ಲೇ. ಸೊ ನೀವೇನಾದರೂ ಬೈಕ್ ರೆಂಟಲ್ ಸಿಗುತ್ತೆ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಯೋಚನೆ ಮಾಡಬೇಡಿ, ಯಾಕಂದರೆ ಬೈಕ್ ಬ್ಯಾನ್ ಮಾಡಿದ್ದಾರೆ. ಮತ್ತು ಬಜೆಟ್ ಬ್ರೇಕ್ ಡೌನ್ ಡೀಟೇಲ್ಸ್ ಹೀಗಿದೆ. ಇದ್ರ ಜೊತೆಗೆ ನೀವೇನಾದರೂ ಪೀಕು ಪಾರ್ಕ್ ಹಾಗೆ ಸ್ಕೈ ಪಾರ್ಕ್ ನೋಡಬೇಕಾದ್ರೆ ಅದಕ್ಕೆ 300 ಮತ್ತು 1000 ರುಪೀಸ್ ಆಗುತ್ತೆ ಪರ್ ಹೆಡ್. ಸೊ ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 6000 ಒಳಗಡೆ ನೀವು 2 ಡೇ ಏರ್ಕಾಟ್ ಟ್ರಿಪ್ನ ಫಿನಿಷ್ ಮಾಡ್ಕೊಬೋದು. ಬಟ್ ನಾವು ಅದನ್ನ ನೋಡೋಕ್ಕೆ ಹೋಗಿಲ್ಲ, ಸೊ ಹಾಗಾಗಿ ನಮ್ಮ ಬಜೆಟ್ ಕೆಳಗಡೆ ಬಂತು. ಸೊ ಹ್ಯಾಪಿ ಜರ್ನಿ ಆ್ಯಂಡ್ ಹ್ಯಾಪಿ ಟ್ರಾವೆಲಿಂಗ್.